ರಾಜ್ಯದಲ್ಲಿ LPG ಅಭಾವ ಶುರುವಾಗಿದೆ. ಒಂದ್ ಕಡೆ ಬಂಕ್ಗಳಲ್ಲಿಯೂ ಕೂಡ LPG ಸಿಗ್ತಾ ಇಲ್ಲ. ಗಂಟೆಗಟ್ಟಲೆ ಆಟೋ ಚಾಲಕರು ಬಂಕ್ ಮುಂದೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಇಂದು ಆಹಾರ ಸಚಿವ KH ಮುನಿಯಪ್ಪ ಅವರನ್ನ ಭೇಟಿ ಮಾಡಲಿಕ್ಕೆ ಒಂದಿಷ್ಟು ಆಟೋ ಸಂಘಟನೆಯವರು ಬಂದಿದ್ದಾರೆ. ರಘು ಸರ್ ಇದ್ದಾರೆ, ಪೀಸ್ ಆಟೋ ಸಂಘಟನೆಯವರು. ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಸಚಿವರನ್ನ ಮೀಟ್ ಆದ್ರಿ, ಒಂದು ಭರವಸೆ ಸಿಗ್ತಾ ಹೆಂಗೆ ಸರ್? 12 ಗಂಟೆಗೇನೋ ನಮ್ಗೊಂದು ಪರಿಹಾರ ಕೊಡ್ತೀನಿ, ವಿಧಾನಸೌಧದಲ್ಲಿ ಸಭೆ ಕರೆದು ಮಾತಾಡ್ತೀನಿ, ಅದಾದ್ಮೇಲೆ 10ನೇ ತಾರೀಕು ಎಲ್ಲ ನಿಮ್ಗೆ ಏನು ಸಮಸ್ಯೆ ಆಗಿದೆ ಅದನ್ನ ಪರಿಹಾರ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ಏನು ಅಂದ್ರೆ ನಮ್ಗೇನು ಅಂತ ಆಶಾಭಾವನೆ ಕಾಣ್ತಾ ಇಲ್ಲ. ಯಾಕೆಂದ್ರೆ ಇನ್ನೊಂದ್ಸರಿ ಹೇಳ್ತಾರೆ ನಾನು ಒತ್ತಡದಲ್ಲಿದ್ದೀನಿ, ಎಲೆಕ್ಷನ್ ಬ್ಯುಸಿಲಿದ್ದೀನಿ ಅಂತಾರೆ. ಅಂದ್ರೆ ಆಟೋ ಚಾಲಕರ ಜೀವನಕ್ಕಿಂತ ಬೆಂಗಳೂರಿನಲ್ಲಿ ಇವತ್ತು ಲಕ್ಷಾಂತರ ಜನ ರೋಡಲ್ಲಿ ನಿಂತ್ಕೊಂಡು ಒದ್ದಾಡ್ತಾ ಇದೀವಿ. ಇವರ ಹೇಳಿಕೆ ಹೆಂಗಿದೆ ಅಂದ್ರೆ ಎಲೆಕ್ಷನ್ ಬ್ಯುಸಿ ಇದ್ದೀನಿ, ನಾನು ಕರೆದು ಮಾತಾಡ್ತೀನಿ, ಮತ್ತೆ ಪ್ರೈವೇಟ್ ಬಂಕಿಗೆ ಏನಕ್ಕೆ ಹೋಗಿ ಹಾಕೋತೀರಾ ಅಂದ್ರೆ ಇಷ್ಟು ದಿನ ಇಷ್ಟು ವರ್ಷದಲ್ಲಿ ಯಾವುದೇ ರೇಟು ಸಹ ನಮಗೆ 55 ರೂಪಾಯಿ ಅಂದ್ರೆ ಎಲ್ಲಾ ಬಂಕಲ್ಲೂ ಇತ್ತು. ಸರ್ಕಾರಿ ಸ್ವಾಮ್ಯ ಆಗಿರ್ಲಿ ಪ್ರೈವೇಟ್ ಆಗಿರ್ಲಿ 55 ರೂಪಾಯಿ ಲೀಟರ್ಗೆ LPG ಸಿಗ್ತಾ ಇತ್ತು. ಇವತ್ತು 90 ರೂಪಾಯಿ ಒಂದು ಬಂಕಲ್ಲಿ ಇದ್ರೆ ಒಂದು ಬಂಕಲ್ಲಿ 120. ಇದು ಇವ್ರ ಕಂಟ್ರೋಲಲ್ಲಿ ಇಲ್ಲ, ಸಚಿವರು ಕಂಟ್ರೋಲಲ್ಲೇ ಇಲ್ಲ. ಇಷ್ಟು ದಿನ ಆಗ್ಲೇ 1 ತಿಂಗ್ಳುಗಟ್ಲೆ ಲಕ್ಷಾಂತರ ರೂಪಾಯಿ ಚಾಲಕರಿಂದ ಲೂಟಿ ಹೊಡೆದಾಯ್ತು. ಇವಾಗ ಏನೋ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ನೋಡೋಣ ಯಾವ ಮಟ್ಟಕ್ಕೆ ಕೊಡ್ತಾರೆ ಅನ್ನೋದು 10ನೇ ತಾರೀಕು ಒಳಗೆ ಗೊತ್ತಾಗುತ್ತೆ. 10ನೇ ತಾರೀಕು ಏನಾದ್ರೂ ನಮಗೆ ಸಮರ್ಪಕವಾಗಿ ಅವ್ರ ಕಡೆಯಿಂದ ಉತ್ತರ ಆಗಿರ್ಲಿ, ಶಾಶ್ವತ ಪರಿಹಾರ ಸಿಗದೆ ಹೋದ್ರೆ ಸಚಿವರ ವಿರುದ್ಧ ಕಪ್ಪು ಬಾವುಟ, ಅವ್ರು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಆಟೋ ಚಾಲಕರು ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಮುಖಾಂತರ ವಿರೋಧ ವ್ಯಕ್ತಪಡಿಸ್ತೀವಿ. ರಾತ್ರಿ ಇಡೀ ಕ್ಯೂ ನಿಲ್ತೀರಾ, ಸೊ ಅದು ವಾಹನ ಸವಾರರಿಗೂ ಸಮಸ್ಯೆ ಆಗ್ತಿದೆ, ಟ್ರಾಫಿಕ್ ಆಗ್ತಿದೆ. ಈ ಎಲ್ಲ ಸಮಸ್ಯೆ ಯಾಕೆ ಸಚಿವರ ಕಣ್ಣಿಗೆ ಕಾಣ್ತಿಲ್ಲ? ಎಲ್ಲ ಸರಿ ಇದೆ, ನಿಭಾಯಿಸ್ತಾ ಇದೀವಿ ಅನ್ನೋ ಮಾತು ಹೇಳ್ತಾರೆ. ಅದೇ ಇಲ್ಲಿ ಏನಾಗ್ತಾ ಇದೆ, ಯಾರೂನು ಏನೋ ಒಂದು ಚಿಕ್ಕದು ಒಳ್ಳೇದಾದಾಗ ನಮ್ಮಿಂದ ಆಯ್ತು. ಇವತ್ತು ಇಷ್ಟು ಜನ ಚಾಲಕರು ರೋಡಿಗೆ ಬೀದಿಲಿ ನಿಂತಿದ್ದಾಗ ಯಾರು ಇದು ನಮ್ಮ ಚಾಲಕರು ಅನ್ನೋ ಗಮನನೇ ಇಲ್ಲ ಇವ್ರಿಗೆ. ಒಂದೇನು ಹೇಳ್ತಾ ಇದಾರೆ, ಕೇಂದ್ರ ಸರ್ಕಾರದ ಮೇಲೆ ಇವ್ರು ಹೇಳೋದು. ಕೇಂದ್ರ ಸರ್ಕಾರದ MP ಗಳು ಏನು ನಮ್ಮ BJP ಮುಖಂಡರುಗಳಿದ್ದಾರೆ, ಬಾಯಿ ಬಿಟ್ಟು ಸಹ ಮಾತಾಡ್ತಾ ಇಲ್ಲ. ಹೆಂಗಾಗ್ಬಿಟ್ಟಿದೆ ಅಂದ್ರೆ ತೇಜಸ್ವಿ ಸೂರ್ಯಗೆ ನಾವು ಹೇಳ್ತೀವಿ, ತೇಜಸ್ವಿ ಸೂರ್ಯ ನಮ್ಮ ಆಟೋ ಚಾಲಕರಿಗೆ ದೊಡ್ಡ ವಿಲನ್. ಅವರು ಇವಾಗಿಂದಲ್ಲ, ಅವರು MP ಆದಾಗಿಂದನೂ ನಮ್ಮನ್ನ ಅಸ್ಪೃಶ್ಯತೆಯಿಂದ ನೋಡ್ತಾ ಇದಾರೆ. ಒಂದ್ ಕಡೆ ಏನೋ ಕಾರ್ಗಳ ಬಗ್ಗೆ ಮಾತಾಡ್ತಾರೆ, ಇರ್ಲಿ ವೈಟ್ ಬೋರ್ಡ್ ಕಾರಲ್ಲಿ ಡ್ಯೂಟಿ ಮಾಡ್ಲಿ ಅಂತಾರೆ. ಈ ರೀತಿ ಅವರ ಸ್ಟೇಟ್ಮೆಂಟ್ಗಳು ಇವತ್ತು ಚಾಲಕರ ಕಷ್ಟ ಇದ್ದಾಗ ಒಂದು ಕೇಂದ್ರ ಸರ್ಕಾರದ ನಮ್ಮ ಪಾಲಿದೆ, ಇದರಲ್ಲಿ ನಾವು ಬಗೆಹರಿಸ್ತೀನಿ ಅನ್ನೋ ಒಂದು ಮಾತು ಸಹ ಆ ಕಡೆಯಿಂದನೂ ಇಲ್ಲ. ಮತ್ತೆ ಇವರಂತೂ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ ಇದನ್ನ ತಪ್ಪಿಸ್ಕೊಳಕ್ ನೋಡ್ತಾ ಇದಾರೆ. ಚಾಲಕರ ಏನ್ ಕೋಪ ಇವ್ರಿಗೆ ಎಲ್ಲಿ ತಟ್ಟುತ್ತೆ, ನಮ್ಗೆ ಎಲ್ಲಿ ಚಾಲಕರು ವಿರೋಧ ಮಾಡ್ತಾರೆ ಅನ್ನೋ ಭಯ ಇದೆ ಅವ್ರಿಗೆ. ಏನಕ್ಕೆ ಬಾಯಿ ಮುಚ್ಕೊಂಡು ಇಷ್ಟು ದಿನ ಯಾರೂ ಮಾತಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಭಯ ಇರೋದ್ರಿಂದ. ಏನಾದ್ರೂ ಒಂದು ರಾಂಗ್ ಸ್ಟೇಟ್ಮೆಂಟ್ ಕೊಟ್ರೆ ಮತ್ತೆ ಚಾಲಕರು ಹಿಡ್ಕೊಂಡು ಕೇಳ್ತಾರೆ, ನೀವು ಅವತ್ತು ಹೇಳಿದ್ರಲ್ಲ ಏನ್ ಮಾಡಿದ್ರಿ ಅಂತ. ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ 55 ರೂಪಾಯಿ ಇತ್ತು ಮೇಡಮ್ ಮುಂಚೆ, ಯುದ್ಧ ಶುರುವಾಕ್ಕಿಂತ 1 ಲೀಟರ್ಗೆ ಒಬ್ಬ ಚಾಲಕ 10 ಲೀಟರ್ ಗ್ಯಾಸ್ ಹಾಕ್ತಾ ಇದ್ದ ದಿನಕ್ಕೆ, ಅವನ ಒಂದು ಮನೆ ನಡಿಬೇಕು ಅಂದ್ರೆ. ಇವತ್ತು ಬರೀ ಗ್ಯಾಸ್ ಹಾಕ್ಲಿಕ್ಕೆ 550 ರೂಪಾಯಿ ಆಗ್ತಾ ಇದ್ದು, ಇವತ್ತು 1200 ರೂಪಾಯಿ ಆಗ್ತಾ ಇದೆ. ಅಂದ್ರೆ 1200 ರೂಪಾಯಿ ಗ್ಯಾಸ್ ಹಾಕಿ ಅವನು ಏನ್ ದುಡಿತಾನೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಇಲ್ಲಿ ಅಂತ ಯುದ್ಧ ಟೈಮಲ್ಲೂ ನಾವು ಇಷ್ಟು ದಿನ ಕಾದ್ವಿ, ಯುದ್ಧ ನಡೀತಾ ಇದೆ, ನಾವೇನಾದ್ರೂ ಹೋದ್ರೆ ದೇಶದ್ರೋಹ ಪಟ್ಟ ಕಟ್ಟಕ್ಕೂ ತಯಾರಿದ್ದಾರೆ ಇವರೆಲ್ಲ. ದೇಶದ್ರೋಹಿಗಳು, ಯುದ್ಧ ನಡೀತಾ ಇದೆ, ಈ ಟೈಮಲ್ಲಿ ಹೋರಾಟ ಮಾಡ್ತಾ ನಾವು ಊಟ ಮಾಡ್ಲಿಕ್ಕೂ ಕಷ್ಟ ಆಗ್ತಾ ಇದೆ. ಚಾಲಕರು ಒಬ್ಬೊಬ್ರು 4 ರಿಂದ 5 ಅವರ್ ಗ್ಯಾಸ್ ಬಂಕಲ್ಲಿ ಕಾಯ್ತಾ ಇದಾರೆ. ಇವತ್ತು ಇದ್ರಲ್ಲಿ ನೋಡ್ಕೊ ಬರ್ತೀವಿ, JP ನಗರದಲ್ಲಿ ನೈಟ್ ಎಲ್ಲ ಗಾಡಿಲಿ ಹಾಕೊಂಡು ಕಾಯ್ತಾ ಇದಾರೆ. ಅಂದ್ರೆ ಇವರೆಲ್ಲ IPL ಟಿಕೆಟ್ಗೋಸ್ಕರ ವಿಧಾನಸಭೆಯಲ್ಲಿ ಮಾತಾಡ್ತಾರೆ, 2 ಕೋಟಿ, ಇನ್ನೊಬ್ಬ ಅವನು ಹೇಳ್ತಾನೆ 5 ಕೊಡ್ಬೇಕಿತ್ತು ನಮ್ಮ ಫ್ಯಾಮಿಲಿಗೆ. ಅಂದ್ರೆ ಇಲ್ಲಿ ಚಾಲಕರ ಕಷ್ಟ ಮಾತಾಡ್ಲಿಕ್ಕೆ ಯಾವುದೇ ಪಕ್ಷ ಆಗಿರ್ಲಿ, ಯಾರ ರಾಜಕಾರಣಿಗಾಗಿರ್ಲಿ ಇವರು ಮುಂದೆ ಬರ್ತಾ ಇರೋದು ನಮ್ಮ ಎಲ್ಲಾ ಚಾಲಕರಿಗೂ ಒಂದು ವಿಷಾದನೀಯ ಅಂತ ಹೇಳ್ಬೋದು ಮೇಡಮ್. ಸರ್, ಇದೇ ಪರಿಸ್ಥಿತಿ ಮುಂದುವರೆದ್ರೆ ಆಟೋ ಚಾಲಕರ ನಿರ್ಧಾರ ಏನಿರುತ್ತೆ ಮುಂದಿನ ದಿನಗಳಲ್ಲಿ? ಯಾವ ರೀತಿ ಸರ್ಕಾರಕ್ಕೆ ಈ ಸಮಸ್ಯೆನ ಗಮನಕ್ಕೆ ತರಲಿಕ್ಕೆ ಮುಂದಾಗ್ತೀರಾ ಆಟೋ ಚಾಲಕರೆಲ್ಲ? ಹೌದು ಮೇಡಮ್, ಇವತ್ತು ಸಚಿವರು ಇವ್ರ ಮನೆ ಹತ್ರ ಬಂದಾಗ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು 12 ಗಂಟೆಗೆ ನಾನು ಮೀಟಿಂಗ್ ಕರಿತೀನಿ ಬಂಕ್ ಅವ್ರನ್ನ, 10ನೇ ತಾರೀಕು ಒಳಗಡೆ ನಿಮ್ಗೊಂದು ಪರಿಹಾರ ಮಾಡ್ಕೊಡ್ತೀವಿ ಅಂತ. ಇದೇನಾದ್ರೂ ಆಗದಲೇ ಹೋದ್ರೆ, ಪರಿಹಾರ ನಮಗೆ ಸಿಗ್ದಲೇ ಹೋದ್ರೆ 10ನೇ ತಾರೀಕು ಮೇಲ್ಗಡೆ ಬೆಂಗಳೂರಿನಲ್ಲಿರುವಂಥ ಆಟೋ ಟ್ಯಾಕ್ಸಿ ಎಲ್ಲ ಸಂಘಟನೆಯವರು ಮಾತುಕತೆ ಮಾಡಿ ಎಲ್ಲೆಲ್ಲಿ ಸಚಿವರು ಹೋಗ್ತಾರೆ ಅಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡ್ಲಿಕ್ಕೆ ನಾವು ತಯಾರಿ ಮಾಡ್ಕೋತೀವಿ ಮೇಡಮ್. ಸರ್, ಈ ಒಂದು ಪರಿಸ್ಥಿತಿ ಆಟೋ ಚಾಲಕರ ದುಡಿಮೆ ಮೇಲೆ ಹೊಡೆತ ಬಿದ್ದಿದೆ. ದುಡಿಮೆ ಅಷ್ಟೇ ಅಲ್ಲದೆ ಇಡೀ ಕುಟುಂಬ ಕೂಡ ಈ ಒಂದು ಸಂಕಷ್ಟನ ಅನುಭವಿಸುವಂತ ಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ 4 ರಿಂದ 5 ಅವರ್ ಕಾಯೋದು ಅಂತಂದರೆ ತುಂಬ ಕಷ್ಟ. ಅದು 5 ಅವರ್ ಒಳಗಡೆ 400 ರಿಂದ 500 ರೂಪಾಯಿ ಮಾತ್ರ LPG ಆಗ್ತಾ ಇರ್ತಕ್ಕಂಥದ್ದು. ಫುಲ್ ಟ್ಯಾಂಕ್ ಮಾಡ್ತಾ ಇಲ್ಲ. 5 ಅವರ್ ಕಾಯ್ದು ಸಿಕ್ಕಿದ್ರೆ ಸಿಕ್ತು, ಬಿಟ್ಟರೆ ಬಿಡ್ತು. ಮತ್ತು 54 ರೂಪಾಯಿ 75 ಪೈಸೆ ಇರ್ತಕ್ಕಂಥ LPG
ಇವತ್ತು 120ರಿಂದ 130 ರೂಪಾಯಿ ಹೋಗಿದೆ. ಈಗ ನಾವು ಹೇಳ್ತಕ್ಕಂಥದ್ದು ಏನಂದರೆ ಮನವಿಯನ್ನು ಕೊಟ್ಟಿದ್ದೀವಿ. ಮನವಿಗೆ ಇವತ್ತು ಮಾತನಾಡ್ತೀವಿ, 10ನೇ ತಾರೀಕು ನಾನು ಸ್ಪಂದನೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಾವು ಶಾಂತಿಯುತವಾಗಿ ಇವರಿಗೆ ಕಪ್ಪು ಬಾವುಟದ ಪ್ರದರ್ಶನ ಇನ್ನೊಂದನ್ನು ಮಾಡಿ ನೋಡ್ತೀವಿ. ನಮಗೆ ಸಿಗಲಿಲ್ಲ ಅಂತಂದರೆ ರಸ್ತೆಗಳಲ್ಲಿ ಆಟೋ ರಿಕ್ಷಾಗಳನ್ನ ಕ್ಯಾಬ್ಗಳನ್ನ ನಿಲ್ಲಿಸಿ ರೋಡ್ ಬಂದ್ ಮಾಡಿ ಹೋರಾಟವನ್ನು ಮಾಡೇ ಮಾಡಿ. ಸರ್, ಇವತ್ತು ಮೀಟ್ ಮಾಡಿದ್ರಿ, ಮಾತಾಡಿದ್ರಿ, ಏನಾದರೂ ಪಾಸಿಟಿವಿಟಿ ಕಾಣಿಸ್ತಾ? ಪಾಸಿಟಿವಿಟಿ ಅನ್ನೋದು ಏನೂ ಇಲ್ಲ ಮೇಡಮ್. ಯಾಕೆ ಅಂತಂದರೆ ಅದು ಕ್ಯಾಶುಯಲ್ ಆಗಿ ಹೇಳಿದ್ದಾರೆ. ನಮ್ಮದೇನು ತಪ್ಪಿಲ್ಲ, ಕೇಂದ್ರ ಸರ್ಕಾರದ್ದು ಅಂತ. ನಾವಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದಲ್ಲಿ, ಕರ್ನಾಟಕದಲ್ಲಿ. ನಾವು ಟ್ಯಾಕ್ಸ್ ಕಟ್ತಾ ಇರ್ತಕ್ಕಂಥದ್ದು ಕರ್ನಾಟಕಕ್ಕೆ. ಕೇಂದ್ರ ಸರ್ಕಾರಕ್ಕೆ ಕೇಳಬೇಕಾಗಿರೋದು ಇವರು. ಇಲ್ಲಿನ MP ಗಳು ಹೇಳಬೇಕು ಅಂತಂದರೆ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಗಲಾಟೆಯನ್ನು ಮಾಡಬೇಕು. ಯಾಕಂದರೆ ಅವ್ರು ಎಲ್ಲೇ ರಸ್ತೆಗಳಲ್ಲಿ ಹೋದರೆ ಬಂಕ್ಗಳ ಮುಂದೆ ಸಾವಿರಾರು ಗಾಡಿಗಳು ನಿಂತಿದೆ. ಅವ್ರ ಕಣ್ಣಿಗೆ ಕಾಣ್ತಾ ಇದೆ, ಗೊತ್ತಿದೆ. ಆಮೇಲೆ ನೀವು ಮಾಧ್ಯಮದಲ್ಲಿ ಡೇ 1 ಪ್ರಸಾರ ಮಾಡ್ತಾನೇ ಇದ್ದೀರಾ. ಏನು LPGಗೆ ತೊಂದರೆ ಆಗ್ತಿದೆ ಇದನ್ನ ಪ್ರಸಾರ ಮಾಡ್ತಿದ್ದೀರಾ. ಎಲ್ಲ ಮಂತ್ರಿಗಳ ಗಮನದಲ್ಲೂ ಇದೆ, ರಾಜ್ಯ ಸರ್ಕಾರದ ಗಮನದಲ್ಲೂ ಇದೆ. ಇದನ್ನು ಬಗೆಹರಿಸಲಿಕ್ಕೆ ಹೋಗ್ತಾ ಇಲ್ಲ. ಯಾಕೆ ಅಂತಂದರೆ ನೋಡಿ, ಆ್ಯಪ್ ಕಂಪ್ನಿಗಳು ಅಷ್ಟೇ ಯಾವುದೇ ರೀತಿಯಾದ ರೇಟನ್ನು ಹೆಚ್ಚಿಗೆ ಕೊಡ್ತಾ ಇಲ್ಲ. ಸರ್ಕಾರ ಮಾಡಿರ್ತಕ್ಕಂಥ ರೇಟ್ಗಿಂತ ಕಮ್ಮಿ ರೇಟನ್ನೇ ಕೊಡ್ತಾ ಇದ್ದಾರೆ. ಅವ್ರದ್ದು ದೌರ್ಜನ್ಯ ಆಗೇ ಇದೆ. ಸಾರ್ವಜನಿಕರು ಅಷ್ಟೇ ಯಾವುದೇ ರೀತಿಯಾದ ಹೆಚ್ಚಿನ ಹಣವನ್ನು ಕೊಡ್ತಾ ಇಲ್ಲ. 10ನೇ ತಾರೀಕುವರೆಗೂ ಸರ್ಕಾರಕ್ಕೆ ಸಚಿವರಿಗೆ ಗಡುವು ಕೊಡ್ತಾ ಇದ್ದೀರಾ ಹಂಗಿದ್ರೆ? 100% ಮೇಡಮ್ ಗಡುವನ್ನು ಕೊಟ್ಟಿದ್ದೀವಿ. ಗಡುವಲ್ಲಿ ಕೇಳಲಿಲ್ಲ ಅಂತಂದರೆ ನಾವಂತೂ ರಸ್ತೆಯಲ್ಲಿ ಬಂದ್ ಮಾಡಿ ಹೋರಾಟವನ್ನು ಮಾಡೇ ಮಾಡ್ತೀವಿ. ಯಾವುದೇ ರೀತಿಯಾದ ಫ್ರೀಡಮ್ ಪಾರ್ಕಲ್ಲಿ ಅಲ್ಲಿ ಇಲ್ಲಿ ಕೂರೋದಿಲ್ಲ, ಹೋರಾಟವನ್ನೇ ಮಾಡ್ತೀವಿ. ನೋಡಿದ್ರಲ್ಲ, ಈ ಒಂದು LPG ಅಭಾವ ಆಟೋ ಚಾಲಕರ ಜೀವನವನ್ನ ಸಂಕಷ್ಟಕ್ಕೆ ತಲುಪಿದೆ. ಒಂದೊಮ್ಮೆ ಇದನ್ನ ಗಂಭೀರವಾಗಿ ಸಚಿವರು ಪರಿಗಣಿಸಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ, ಅಂದ್ರೆ ಇದೇ ತಿಂಗಳು 10ನೇ ತಾರೀಕುವರೆಗೂ ನಾವು ಕಾಯ್ತೀವಿ. ಒಂದೊಮ್ಮೆ ಏನಾದ್ರೂ ಸ್ಪಂದನೆ ಸಿಗ್ಲಿಲ್ಲ ಸರ್ಕಾರದಿಂದ ಅಂದ್ರೆ ಸಚಿವರು ಓಡಾಟ ಎಲ್ಲಿ ಇರುತ್ತೋ ಅಲ್ಲಿ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡ್ತೀವಿ. ಆಟೋಗಳನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಿ ಒಂದು ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗ್ತೀವಿ ಅನ್ನೋ ಎಚ್ಚರಿಕೆಯನ್ನ ಆಟೋ ಚಾಲಕರು ನೀಡಿರುವಂತದ್ದು. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.